ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಬ್ಯಾಂಕ್ ಸೆಕ್ಟರ್ ಆಫ್ ದ ಡೇ ಚಾಡ್ಬಿಟ್ಟಿದೆ. ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ಗಳು, ಎಷ್ಟೊಂದು ಸ್ಟಾಕ್ಗಳು ಸುಮಾರು ದಿನದಿಂದ ಒಂದೇ ಝೋನಲ್ಲಿ ಇದ್ದಂಥದ್ದೆಲ್ಲ ಇವತ್ತು ಟಾಪ್ ಗೇನರ್ ಆಗಿಬಿಟ್ಟಿದೆ. ಇವತ್ತು ಕೋಟಕ್ ಬ್ಯಾಂಕ್ ಕಾಣಿಸುತ್ತೆ 4.67%. 2-3 ವರ್ಷದಿಂದ ಏನು ಮೂಮೆಂಟ್ ಇಲ್ಲ, ಇವತ್ತು 4.67% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. NTPC, ಪವರ್ ಗ್ರಿಡ್, ಸೊ ಪವರ್ ರಿಲೇಟೆಡ್ ಕಂಪ್ನಿಗಳಲ್ಲೂ ಕೂಡ ಒಂದು ಪಾಸಿಟಿವಿಟಿ ಬಂದಿರುವಂಥದ್ದು ಕಾಣಿಸ್ತಾ ಇದೆ. 2.64% ಕರೆಕ್ಷನ್ ಬಂದಿರೋದ್ರ ಮೂಲಕ ಟೈಟನ್ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ನೋಡಿ, ಗ್ಯಾಸ್ ರಿಲೇಟೆಡ್ ಕಂಪ್ನಿಗಳಿಗೆ ಒಂದಿಷ್ಟು ಪಾಸಿಟಿವ್, ಒಂದಿಷ್ಟು ನೆಗೆಟಿವ್ ನ್ಯೂಸ್ ಇದೆ ಇನ್ ಟರ್ಮ್ಸ್ ಆಫ್ ಅಲೋಕೇಶನ್ ಹೇಗಾಗ್ತಿತ್ತು ಅದ್ರ ಬಗ್ಗೆ ಅಂತ. ಅದೇನೋ 1G 2G 3G ಅಂತ ಕರೀತಾರೆ ಅದರಲ್ಲಿ, ಅಥವಾ ಝೋನ್ ಅಂತ ಕರೀತಾರೆ, ನಾಟ್ 1G 2G. ಆ ಝೋನ್ ವೈಸು ಗೇಲು ಬೇರೆ ಕಂಪ್ನಿಗಳಿಗೆ ಒಂದಿಷ್ಟು ಫೇವರಬಲ್ ಆಗೋ ಥರ, IGL ಮಿಕ್ಕಿದ ಕಂಪ್ನಿಗಳಿಗೆ ಸ್ವಲ್ಪ ಏನಾದ್ರು ಹೊಡೆತ ಬೀಳ್ಬೋದು ಅನ್ನೋ ಥರದ್ದು ಬಂದಿತ್ತು. ಅದ್ರ ಬಗ್ಗೆ ನಾನು ಇನ್ನೂ ಕರೆಕ್ಟಾಗಿ ಫಾಲೋಅಪ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅರ್ಧ ನ್ಯೂಸ್ ಬೇಡ, ಅದನ್ನ ಕರೆಕ್ಟಾಗಿ ಫಾಲೋಅಪ್ ಮಾಡಿಕೊಂಡು ನಾಳೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಬಟ್ ಅದು ಗ್ಯಾಸ್ ರಿಲೇಟೆಡ್ ಒಂದು ನ್ಯೂಸ್ ಬಂದಿತ್ತು, ಅದರಿಂದ ಎನರ್ಜಿ ಸೆಕ್ಟರ್ ಸ್ಟಾಕ್ಗಳಿಗೆ ಸ್ವಲ್ಪ ಪಾಸಿಟಿವಿಟಿ ಬಂದಿದೆ, ಏನೋ ಗೊತ್ತಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು, ರಿಲಯನ್ಸ್ ಟಾಪ್ ಗೇನರು, ಇವೆಲ್ಲ ಕಾಂಟ್ರಿಬ್ಯೂಟ್ ಮಾಡೋಂಥದ್ದು ಇವೆ ಅಲ್ವಾ. ಸೊ ಇವೆರಡು ಪಾಸಿಟಿವ್ ಆಗಿತ್ತು, HDFC ಬ್ಯಾಂಕು, ರಿಲಯನ್ಸು. ಮಾರ್ಕೆಟು ತುಂಬ ಅದನ್ನ ಅಪ್ರಿಷಿಯೇಟ್ ಮಾಡ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ HAL 6%. ಯಾರಿಗೆ ಗೊತ್ತಿಲ್ಲ, ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳನ್ನು, ಡಿಫೆನ್ಸ್ ಅಂದರೆ ಸ್ಟಾಕ್ ಸ್ಪೆಸಿಫಿಕ್ ಅಂತ ನಾವು ಮಾತಾಡೋಂಗಿಲ್ಲ. ಅಫ್ಕೋರ್ಸ್ ಬೈಯಿಂಗ್ ರೆಕಮೆಂಡೇಷನ್, ಸೆಲ್ಲಿಂಗ್ ರೆಕಮೆಂಡೇಷನ್ ಕೊಡೋಕ್ಕೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದು ಇಲ್ಲ ಕೂಡ. ಆದರೆ ಡಿಫೆನ್ಸ್ ಆಸ್ ಎ ಸೆಕ್ಟರ್ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಲಾಸ್ಟ್ ವೀಕಲ್ಲೂ ಮಾತಾಡಿದ್ದೆ ನಾನು, ಎಕ್ಸಿಟ್ ಆಗಿದ್ದೆ ಅಂತಲೂ ಹೇಳಿದ್ದೆ ಒಂದು ಪೊಸಿಷನು. ಬಟ್ ಇವತ್ತು ನೋಡಿ 6% ಅಮೌಂಟ್ ಬಂದಿದೆ HAL. ಇವತ್ತು ಅದೇ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಝೊಮ್ಯಾಟೋದಲ್ಲಿ 2% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಒಂದು ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಸ್, ಇವೆರಡು ಸ್ಟಾಕ್ಗಳು ಇವಾಗ ನಿಫ್ಟಿ 50ಯ ಭಾಗವಾಗಬೇಕು. ಅಂದರೆ ನಿಫ್ಟಿ 50ಲಿ ಯಾವ್ಯಾವುದು ಇಂಡೆಕ್ಸ್ ಫಂಡ್ಗಳನ್ನು ರನ್ ಮಾಡ್ತಾ ಇದ್ದಾರೋ ಮ್ಯೂಚುವಲ್ ಫಂಡ್ ಏಜೆನ್ಸಿಗಳು, ಅವರೆಲ್ಲ ಏನು ಮಾಡ್ತಾರೆ, ಈಗ ಬ್ರಿಟಾನಿಯಾ ಮತ್ತು BPCLನ ಎಕ್ಸಿಟ್ ಮಾಡಬೇಕಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅಷ್ಟು. ಅದಕ್ಕೆ ಜಿಯೋ ಮತ್ತು ಝೊಮ್ಯಾಟೋನ ಬೈ ಮಾಡಬೇಕಾಗುತ್ತೆ. ಹಾಗಾದರೆ ಎಕ್ಸಾಕ್ಟಾಗಿ ಅದು ಹೋಗ್ತಿದೆ, ಇದು ಬರ್ತಿದೆ ಅಂತಂದರೆ ಎಕ್ಸಾಕ್ಟಾಗಿ ಹಾಗೆ ರಿಪ್ಲೇಸ್ ಆಗುತ್ತಾ? ನೋಡಿ, ಹಂಗೆ ಆಗೋದಿಲ್ಲ. ನೋಡಿ, ಇದೇ ಹೇಳೋಂಥದ್ದು. ಯಾಕೆಂದರೆ ಅದರದ್ದು ಕಾಂಟ್ರಿಬ್ಯೂಷನ್, ಅದ್ರ ವೆಯ್ಟೇಜ್ ಇವಾಗ ಬ್ರಿಟಾನಿಯಾದು BPCLದು ಜಾಸ್ತಿ ಇರ್ಬೋದು ಕಂಪೇರ್ ಟು ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಸು. ಈಗ ಒಂದು ಆಚೆ ಹೋಗ್ತಿದೆ, ಒಂದು ಈಚೆ ಬರ್ತಿದೆ ಅಂದರೆ ಕಂಪ್ಲೀಟ್ ಎಲ್ಲದ್ರದ್ದು ವೆಯ್ಟೇಜ್ ಆಚೆ ಈಚೆ ಆಗುತ್ತೆ. ಬರೀ 2 ಹೋಗ್ಬಿಟ್ಟು ಆ ಜಾಗಕ್ಕೆ 2 ಬರುತ್ತೆ ಅಂತಂದರೆ ಹಾಗೆ ರಿಪ್ಲೇಸ್ಮೆಂಟ್ ಮಾಡೋದಿಲ್ಲ. ಇದ್ರ ಬಗ್ಗೆ ನಾನು ನಿಫ್ಟಿ 50ಯ ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಿಫ್ಟಿ 50 ಮೆಥಡಾಲಜಿನೂ ನಿಮಗೆ ತೋರಿಸಿದ್ದೀನಿ. ಸೊ ಇವಾಗ ಏನಾಗುತ್ತೆ, ಇವಾಗ HDFC ಬ್ಯಾಂಕು, ರಿಲಯನ್ಸು ಮತ್ತೆಲ್ಲ ಕಂಪ್ನಿಗಳದ್ದು ಇವಾಗ ತಿರ್ಗಾ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಲೆಕ್ಕ ಮಾಡ್ತಾರೆ. ಈಗ ಲೆಕ್ಕ ಮಾಡಿ ಫ್ರೀ ಫ್ಲೋಟ್ ಕ್ಯಾಪಿಟಲೈಸೇಷನ್ ಈಗ ಚೇಂಜ್ ಆಗಿರುತ್ತಲ್ಲ. ಈ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನ್ರಿ, ಪಬ್ಲಿಕ್ಕಿಗೆ ಎಷ್ಟಿದೆ ಅಂತ, ಪ್ರಮೋಟರ್ದು ಬಿಟ್ಟು ಪಬ್ಲಿಕ್ ಅಂದರೆ ಅದರಲ್ಲಿ FII ಸೇರ್ಕೊಂತಾರೆ, DII ಸೇರ್ಕೊಂತಾರೆ, ನಾವು ಸೇರ್ಕೊಂತೀವಿ. ಅದರ ಆಧಾರದ ಮೇಲೆ ಆ ಪಟ್ಟಿ ಬರೋದು. ಅದು 6 ತಿಂಗಳಿಗೆ ಒಂದ್ಸಲ ಅದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಈಗ 6 ತಿಂಗಳಿಗೆ ಒಂದ್ಸಲ ಅಪ್ಡೇಟ್ ಮಾಡಿದ್ಮೇಲೆ ಈಗ ಬ್ರಿಟಾನಿಯಾ ಮತ್ತು BPCLನ ಜಾಗನ ಬೇರೆ ಒಂದಿಷ್ಟು ಕಂಪ್ನಿಗಳು ಸಮಗ್ರವಾಗಿ ಹಂಚ್ಕೋಬೋದು. ನಾಟ್ ನೆಸೆಸರಿಲಿ ಜಿಯೋ ಮತ್ತು ಜಿಯೋ ಫೈನಾನ್ಸ್ ಮತ್ತು ಝೊಮ್ಯಾಟೋನೇ ಅಷ್ಟನ್ನು ಆಕ್ಯುಪೈ ಮಾಡ್ಕೊಳುತ್ತೆ ಅಂತ ಹಂಗಾಗೋದಿಲ್ಲ. ದಯವಿಟ್ಟು ಹಂಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಟ್ ಸಣ್ಣ ಪ್ರಮಾಣದಲ್ಲಿ ಅದನ್ನು ಕೂಡ ಬೈ ಮಾಡಬೇಕಾಗುತ್ತೆ. ಇವಾಗ ಯಾವ್ಯಾವುದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳು ಇಂಡಸ್ಟ್ರಿಗಳಿರ್ತಾವೋ ಅವು ಬೈ ಮಾಡಬೇಕಾಗುತ್ತೆ. ಆದರೆ ಕಂಪ್ಲೀಟಾಗಿ ಬ್ರಿಟಾನಿಯಾದು ಎಷ್ಟು ವೇಟೇಜ್ ಇತ್ತು, BPCL ಎಷ್ಟು ವೇಟೇಜ್ ಇತ್ತು ಅಷ್ಟೇ ವೇಟೇಜ್ನ ಅದು ರಿಪ್ಲೇಸ್ ಮಾಡೋದಿಲ್ಲ, ಅದನ್ನ ಮರೆಯೋಕ್ಕೆ ಹೋಗಬಾರ್ದು. ಸೊ ಹೇಗಿತ್ತು ಹಾಗಾದರೆ ಮಾರ್ಕೆಟ್ ಅಂತ ನೋಡೋದಾದ್ರೆ, ಒನ್ ವರ್ಡ್ ರ್ಯಾಲಿ ಅಲ್ವಾ ಇವತ್ತು, ಏನು ಮಾತಾಡೋಣ. ಸೊ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ನೋಡಿ, ಆಲ್ರೆಡಿ ಒಂದು 4-5 ದಿನದಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆನೇ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಮಾತಾಡುತ್ತೆ, ಯಾಕೆ ನಾವು ತಲೆ ಕೆಡಿಸ್ಕೊಳೋದು ಅಂತೀವಲ್ಲ, ಇದು ಇಂಥ ಟೈಮಲ್ಲೇ ಹೇಳೋಂಥದ್ದು. ನೋಡಿ, 23,000 ಇಲ್ಲಿಂದ ವಾಪಸ್ ಮೇಲ್ಗಡೆ ಬಂದಾಗ ಈಗ ಯಾಕೆ ಇದನ್ನ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ FIIಗಳು ಬೈಯಿಂಗ್ ಮಾಡ್ತಾ ಇದ್ದಾರೆ ಅಂತ ಬಂದಿದೆ. ಈಗ ನಾವೇನು ಇವಾಗ ಪ್ರಾಫಿಟ್ನ ಇಟ್ಕೊಳೋದ, ಇವಾಗ ಏನು ಮಾಡೋದು, ಇವಾಗ ಸೆಲ್ ಮಾಡೋದು ಅಂತ ಯಾರು ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ ಆಲ್ರೆಡಿ ಗ್ರೂಪಲ್ಲಿ ಹೇಳಿದ್ರು. ಕರೆಕ್ಟು, ಯಾಕೆಂದರೆ ಒಂದು ಕಡೆಯಿಂದ ಹೋಗ್ತಾ ಇದೆ ಅಂದರೆ ಎಲ್ಲೋಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಈ 22,000 ಅನ್ನೋದು ಎಂಥ ಇಂಪಾರ್ಟೆಂಟ್ ಝೋನ್ ಅಂತ. ಯಾಕೆಂದರೆ ಇಲ್ಲಿ ಕ್ಲೀನಾಗಿ ಬಂದಿದ್ದಂಥ ಒಂದು ಬಸ್ ಸ್ಟ್ಯಾಂಡ್ ಝೋನು, ಕರೆಕ್ಟಾಗಿ 22,000. ಆ 22,000ದಲ್ಲಿ ಇಲ್ಲಿ ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ಹೋಗೋದಾದ್ರೆ ಯಾವ ಥರ ಹೋಗ್ಬೋದಾಯಿತು, ಇಲ್ಲೆಲ್ಲ ಹೋಗಿತ್ತಲ್ಲ, ಆ ಥರ ನಿಧಾನಕ್ಕೆ ಹೋಗ್ಬೋದಾಗಿತ್ತು. ಇಲ್ಲೊಂದ್ಸಲ ಜೋರಾಗಿ ಅಟೆಂಡ್ ಮಾಡಿತ್ತು, ಆಮೇಲೆ ಮತ್ತೆ ನಿಂತ್ಕೊಂಡೆ ಮೇಲ್ಗಡೆ ಹೋಗಿದೆ. ನೋಡಿ, ಈಗ ಏನಾಗ್ತಿದೆ, ಕಂಟಿನ್ಯೂಸ್ ಆಗಿ ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಈಗ ಆಲ್ಮೋಸ್ಟ್ ಈ ಪಾಯಿಂಟಿಗೆ ಬಂದುಬಿಟ್ಟಿದೆ. ಅಂದರೆ ಏನು ಮಾತಾಡ್ತಾ ಇದ್ವಿ, ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬಂದಿರುತ್ತೆ. ಅದನ್ನ ಬ್ರೇಕ್ ಮಾಡಿ ಹೋಗಬೇಕು ಅಂದರೆ ಈಗ ಈ ಪಾಯಿಂಟಲ್ಲಿ ಒಂದು ರೆಸಿಸ್ಟೆನ್ಸ್ ಬರಬೇಕು. ಈಗ ಮೇಲ್ಗಡೆ ಹೋಗೋದೇನೆಂದರೆ ಹಿಂಗೆ ಸುಮ್ಮನೆ ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಈಗ ಆ ಪಾಯಿಂಟಿಗೆ ಬಂದಿದ್ದೀವಿ ಅಂದರೆ ನಾವೀಗ ಒಂದು ಕಾಷಿಯಸ್ ಝೋನಿಗೆ ಬಂದಿದ್ದೀವಿ. ಈಗ ಯಾವುದೇ ಪಾಯಿಂಟಲ್ಲಿ 23,600, 700, 800, 23,800 ಅನ್ನೋದಂತೂ ತುಂಬ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ನಿಮ್ಗೆ ಗೊತ್ತಿದೆ. ಅದನ್ನು ಟಚ್ ಮಾಡಿ ಅಲ್ಲಿಂದ ಒಂದು ಕರೆಕ್ಷನ್ ಬರಬೇಕು. ಆ ಕರೆಕ್ಷನ್ ತಿರ್ಗಿ 23,200 ತನಕನಾದರೂ ಬರ್ಬೋದು. ಬಂದು ಅಲ್ಲಿಂದ ಮತ್ತೆ ಬೌನ್ಸ್ ಆಯಿತು ಅಂದರೆ ಆಗ ಅದು ಒಳ್ಳೆ ಬೌನ್ಸ್ ಆಗಿರುತ್ತೆ. ಆಗ ಈ ಪ್ಯಾಟರ್ನ್ ಚೇಂಜ್ ಆಗಿ ಈಗ ಹೈಯರ್ ಹೈ ಹೈಯರ್ ಲೋಗೆ ಹೋಗ್ತಾ ಇದೆ ಅಂತ ನಾವು ಅನ್ಕೋಬೋದು. ಸೊ ಇವಾಗ ಇಟ್ಕೋಬೇಕಾ, ಏನು ಮಾಡಬೇಕು ಅನ್ನೋ ಕ್ವಶನ್ಗೆ ನೋಡಿ, ಆಲ್ರೆಡಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಮಾರುವಂಥ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಗೊತ್ತಿದೆ, ನೀವು ಇಟ್ಕೊಂಡಿರಲೇಬೇಕು. ಯಾಕಂದರೆ ಆಲ್ ಟೈಮ್ ಹೈ ಕೊಡೋಕೆ ಹೋಗ್ಬೋದು. ಇನ್ನು ಆಲ್ ಟೈಮ್ ಹೈಯಿಂದ ಎಷ್ಟು ಕೆಳಗಡೆ ಇದೆ ನಿಫ್ಟಿ, ಆಯಿತು ಆಲ್ ಟೈಮ್ ಹೈಗೆ ಹೋಗ್ತಾ ಇಲ್ಲ, ಈಗ ಮತ್ತೆ ಒಂದು ಅಟೆಂಡ್ ಮಾಡಿ ಕೆಳಗಡೆ ಬರ್ತಾ ಇದೆ ಅನ್ನೋದಾದರೆ ನೀವು ಯಾವ ಥರ ಇನ್ವೆಸ್ಟ್ ಮಾಡಿದ್ರಿ, ನೀವು ಲಾಂಗ್ ಟರ್ಮಲ್ಲಿ ಏನಾದನ್ನು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಈಗ ತೆಕ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಬಟ್ ಶಾರ್ಟ್ ಟರ್ಮಿಗೆ ಇಲ್ಲೊಂದು ಆಪರ್ಚುನಿಟಿ ಸಿಕ್ಕಿತ್ತು,
ತುಂಬ ಕರೆಕ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೆಲವೊಂದ್ರಲ್ಲಿ ಮಾಡಿದ್ದೀನಿ ಅಂತಂದರೆ ನೀವು ಖಂಡಿತವಾಗ್ಲೂ ಒಂದು ಈಗ ನೀವು ಎಂಟ್ರಿ ಮಾಡಿದ್ರಲ್ಲಿ ಒಂದು 25-30% ಖಂಡಿತವಾಗ್ಲೂ ತೆಕ್ಕೋಬೋದು. ಯಾಕೆಂತಂದರೆ ಇಲ್ಲಿಂದ ಇಲ್ಲಿಂದ ವಾಪಸ್ ರಿಜೆಕ್ಷನ್ ಬಂದೇ ಬರುತ್ತೆ ಮತ್ತು ಇಲ್ಲಿ ಹಿಂಗೆ ಮೇಲಕ್ಕೆ ಹೋಗೋಕ್ಕಾಗೋದಿಲ್ಲ. ಸೊ ಇಲ್ಲಿಂದ 23,800 ಅಥವಾ 24,000 ಒಂದ್ಸಲ ಅಟೆಂಡ್ ಮಾಡಿ ಒಂದ್ಸಲ ಕರೆಕ್ಷನ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಕರೆಕ್ಷನ್ ಬಂದಾಗ ನೋಡ್ಕೊಂಡು ಮಾಡ್ತೀನಿ ಅಂತ ಇನ್ನೊಂದು ಪಾಲನ್ನ ನೀವು ಇಟ್ಕೋಬೋದು. ಅಂದರೆ ಆ ಕರೆಕ್ಷನ್ ಬಂದ ಮೇಲೆ ವಾಪಸ್ ಬೌನ್ಸ್ ಆದರೆ ನೀವು ಇನ್ನೂ ಹಂಗೆ ಇಟ್ಕೋಬೋದು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ. ಬಟ್ ವಾಪಸ್ ಏನಾದ್ರು ಇಲ್ಲಿ ಕರೆಕ್ಷನ್ ಇಲ್ಲಿ ಮುಟ್ಬಿಟ್ಟು ಇಲ್ಲಿ ಜೋರಾಗಿ ಈ ಥರ ಬಿತ್ತಲ್ಲ 3-4 ದಿನ ಈ ಥರ ಜೋರಾಗಿ ದಪ ಅಂತ ಮತ್ತೆ ಇಲ್ಲಿ ಬೀಳಕ್ಕೆ ಶುರುವಾಯಿತು ಅಂತಂದರೆ ಇದು ಕೂಡ ಒಂದು ಫೇಲ್ಡ್ ಅಟೆಂಪ್ಟೇ ಅಂತಲೇ ನಾವು ಓದಬೇಕಾಗುತ್ತೆ. ಆಗ ಮತ್ತೆ ಕೆಳಗಡೆ ಹೋಗುತ್ತೆ, ಏನು ಮಾಡುತ್ತೆ ಮಾರ್ಕೆಟ್ ನೋಡಬೇಕು. ಆಗ ನೀವು ಮೆಜಾರಿಟಿಯಾಗಿ ಎಕ್ಸಿಟ್ ಮಾಡ್ತಾ ಹೋಗ್ಬೋದಲ್ವ. ಸೊ ಆ ರೀತಿಯಾಗಿ ಯಾವಾಗ ಎಂಟ್ರಿ ಮಾಡೋದಾಗಲಿ ಎಕ್ಸಿಟ್ ಮಾಡೋದಾಗಲಿ ಕರೆಕ್ಟಾಗಿ ಟೈಮ್ ಮಾಡಿ ಫುಲ್ ಮೇಲೆ ಹೋದಾಗಲೇ ಹಿಡಿತೀನಿ ಅಥವಾ ಕೆಳಗಡೆ ಬಂದಾಗಲೇ ಫುಲ್ ಬೈ ಮಾಡ್ತೀನಿ ಆಗೋದಿಲ್ಲ. ಸೊ ಏನು ಮಾಡಬೇಕು, ಯಾವ್ಯಾವುದರಲ್ಲಿ ನಿಮಗೆ ಇವಾಗ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಎಲ್ಲ ಸೆಕ್ಟರ್, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಸೆಕ್ಟರಲ್, ಥೀಮ್ಯಾಟಿಕ್ ಇಂಡೆಕ್ಸ್ ಎಲ್ಲದರಲ್ಲೂ ಕೆಳಗಡೆ ಬಂದಿತ್ತು. ನಾನು ಇನ್ವೆಸ್ಟ್ ಮಾಡಿದ್ದು ಈಗ ಇಷ್ಟು ಮೇಲೆ ಹೋಗಿದೆಯಲ್ಲ, ಈಗ ಮೇಲೆ ಹೋದರೆ ಇನ್ನೂ ವ್ಯಾಲ್ಯೂ ಇದೆಯಾ ಅಲ್ಲಿ ಅಥವಾ ಈಗ ಮತ್ತೆ ಓವರ್ ವ್ಯಾಲಿಡ್ ಪ್ರೈಸಿಗೆ ಬಂದ್ಬಿಡ್ತಾ ಅದು ಆಟೋಮೆಟಿಕ್ಕಾಗಿ ಅಂತ ನೀವು ನೋಡ್ತಾ ಹೋಗಬೇಕು. ಓವರ್ ವ್ಯಾಲಿಡಿಗೆ ಬಂದಿದೆ ಅಂತಂದರೆ ಮತ್ತೆ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಈಗ ಬರ್ತಿರೋ ಸ್ಟಿಲ್ ಶಾರ್ಟ್ ಕವರಿಂಗೇ ಇದು. ಎಲ್ಲ ಸ್ಟಾಕಲ್ಲೂ ವಾಪಸ್ ತಿರ್ಗಾದು ಎಲ್ಲಿಂದ ಬಿದ್ದಿತ್ತು ಅಲ್ಲಿಗೆ ಹೋಗಿದೆಯಾ ಇವಾಗ ಹೋಗಿಲ್ಲ. ಹಾಗಾಗಿ ವಾಪಸ್ ಮೇಲ್ಗಡೆ ಹೋಗ್ತಿದೆ ಇವಾಗ ಜೋರಾಗಿ ಅಂತ ಅನ್ಸಿದ್ರು ಕೂಡ ಆ ಮೇಲ್ಗಡೆ ಲೆವೆಲ್ನ ದಾಟ್ ಹೋಗುವಂಥದ್ದು ಅಷ್ಟು ಸುಲಭ ಇಲ್ಲ. ಸೇಮ್ ನಿಫ್ಟಿನಿಗೂ ಅದೇ ರೀತಿ ಮತ್ತೆ ಆಲ್ ಟೈಮ್ ಹೈಗೆ ಹೋಗುವಂಥದ್ದು ಅಷ್ಟು ಈಸಿ ಇಲ್ಲ. ಸೊ ಅದೇನು ಮಾಡುತ್ತೆ ಅಂದರೆ ಹಂತವಾಗಿ ಒಂದೊಂದು ಝೋನ್ಗಳನ್ನು ದಾಟ್ಕೊಂಡು ಮೇಲ್ಗಡೆ ಹೋಗಬೇಕು ನಿಫ್ಟಿ. ಬಟ್ ಹೋಗ್ಬಿಟ್ರೆ ಅಂತಲೂ ಇರುತ್ತಲ್ವ. ಹಾಗಾಗಿ ಏನು ಮಾಡಬೇಕು, ಸೊ ಇಲ್ಲೇನು ಅಟೆಂಪ್ಟ್ ಮಾಡುತ್ತಲ್ಲ ಆಗ ನೀವು ಯಾವಾಗ ಒಂದು ಕೆಳಗಡೆ ಬರ್ತೀನಿ ಅಂತಂದಾಗ ಅವತ್ತಿನ ದಿನ ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ಎಕ್ಸಿಟ್ ಮಾಡ್ಬೋದು. ವೆಯ್ಟ್ ಮಾಡಿ ಮಿಕ್ಕಿದ್ದು ಬರೋ ತನಕ ಆ ಝೋನ್ ಇಂಪಾರ್ಟೆಂಟ್. ಈಗ 23,200 ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಇವಾಗ 23,200 ಏನು ಮಾಡುತ್ತೆ ಅಂತ ನೋಡಿ, 23,200 ಬೌನ್ಸ್ ಆಗಿ ಮೇಲ್ಗಡೆ ಹೋಗ್ತಿದ್ರೆ ಮತ್ತೆ ಮೇಲ್ಗಡೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂದರೆ ಅದು 24,800 ಕಡೆಗೆ ಮಾರ್ಕೆಟ್ ಹೋಗೋಕ್ಕೆ ರೆಡಿ ಆಗ್ಬೋದು. ಈ ರೀತಿಯಾಗಿ ಸ್ಟೇಜಲ್ಲಿ ಎಕ್ಸಿಟ್ನು ಕೂಡ ಸ್ಟೇಜಲ್ಲಿ ಮಾಡ್ಕೊತ ಬರ್ಬೋದು, ಎಂಟ್ರಿನೂ ಕೂಡ ನಾವು ಸ್ಟೇಜ್ ಆಗಿ ಮಾಡ್ಕೊತ ಹೋಗ್ಬೋದು ಒಂದೇ ಸಲ ಮಾಡೋದಕ್ಕಿಂತ. ಸೊ ಇವತ್ತು ಗ್ಯಾಪ್ ಆಫ್ ಓಪನಿಂಗ್ ಆಗಿದೆ 23,400 ಮೇಲೆ. ಸೊ ಶುಕ್ರವಾರ ನಾವೇನು ಮಾತಾಡ್ಕೊಂಡು ಹೋಗಿದ್ವಿ, 23,600 ನನಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ ಅಂತ ನಿಮ್ಗೆ ಹೇಳ್ಬಿಟ್ಟು ಹೋಗಿದೆ ಅಲ್ವಾ. 23,600 ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಸುಮಾರು ದಿನ ನಿಂತಿದೆ 23,600 ಲೆವೆಲ್ ಅಂತ. ಇವತ್ತು 23,600ಕ್ಕಿಂತ ಮೇಲ್ಗಡೆನೂ ಕ್ಲೋಸಿಂಗ್ ಕೊಟ್ಟಿದೆ. ಇದು ವೆರಿ ಇಂಪಾರ್ಟೆಂಟ್ ಮೂವ್. ಸೊ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದಾದಮೇಲೆ ಅಷ್ಟು ಬಂದಿರುವಂಥದ್ದು ಸ್ವಾಗತ ಅರಬಿನೊಳಗೆ. ಅದರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಕಾಣಿಸ್ತಾ ಇದೆ, 23,800 ಕಾಣಿಸ್ತಾ ಇದೆ. ಈಗ ನೋಡಿ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಫಾಲೋ ಅಪ್ ಬಂತು, ನಾಳೆನೂ ಹಾಗೆ ಆಗುತ್ತೆ ಅಂತ ತಗೊಂಡ್ರೆ ನೋಡಿ ಇಲ್ಲೇ ನಾವು ಮಿಸ್ಟೇಕ್ ಮಾಡೋಂಥದ್ದು 1, 2, 3, 4, 5, 6 ದಿನ ಮೇಲೆ ಹೋದ್ರೆ ಆಮೇಲೆ ಮೇಲ್ಗಡೆ ಹೋಗಂಗಿಲ್ವಾ, ಹಂಗಿಲ್ಲ ಲಾಜಿಕ್ಕು. ಆದರೆ ನೀವು ಅರ್ಥ ಮಾಡ್ಕೋಬೇಕು 23,800 ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ರೆಸಿಸ್ಟೆನ್ಸು. ಏಕೆಂದರೆ ಸುಮಾರು ಸಲ ಅಟೆಂಟ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿರುವಂಥದ್ದು. ಹಾಗಾಗಿ 23,800ಕ್ಕಿಂತಲೂ ಮೇಲ್ಗಡೆ ಏನಾದರೂ ಓಪನಿಂಗ್ ಆಯಿತು ಅಂದರೆ ಅಲ್ಲೇ ಒಂದು 100-150 ಪಾಯಿಂಟ್ ಓಪನಿಂಗ್ ಸಿಕ್ಬಿಡುತ್ತೆ. ಮತ್ತು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ, ಆಗ ನಾವು ಸ್ವಲ್ಪ ಒಂದು ಕೆಳಗಡೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊತ ಹೋಗ್ಬೋದು. ಅಂದರೆ 24,000 ಆ ಲೆವೆಲ್ಲು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಲಿ ನಿಮಗೆ ಕೆಪಾಸಿಟಿ ತಕ್ಕಂಗೆ, ರಿಸ್ಕ್ ಕೆಪಾಸಿಟಿ ತಕ್ಕಂಗೆ ನಾವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಪಿ ಬೈ ಮಾಡಬೇಕಾ, ಇನ್ನೂ ಬಂದಿಲ್ಲ, ದಯವಿಟ್ಟು ಪಿ ಬೈ ಮಾಡೋಕ್ಕೆ ಹೋಗ್ಬಿಡಿ. ಲಾಸ್ಟ್ ವೀಕ್ನೇ ಮಾತಾಡಿದ್ದೀನಿ ಇದನ್ನ. ವಿಕ್ಸ್ ಕೆಳಗಡೆ ಬರ್ತಾ ಇದೆ, ಗೋಲ್ಡು ಕರೆಕ್ಷನ್ ಆಗ್ತಾ ಇದೆ, ರುಪಿ ಅಪ್ರಿಷಿಯೇಟ್ ಆಗ್ತಾ ಇದೆ ಡಾಲರ್ ಮುಂದೆ, ಡಾಲರ್ ಇಂಡೆಕ್ಸ್ ಅಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ, FIಗಳು ಬೈಯಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಎಲ್ಲ ಪಾಸಿಟಿವಿಟಿಗೆ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಪಿ ಬೈ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಸೆಲ್ ಮಾಡ್ಬೋದು. ಆದರೆ ಸೆಲ್ ಅಲ್ಲೇ ಇಲ್ಲಿ ಓಪನ್ ಆಯಿತು, ರೆಸಿಸ್ಟೆನ್ಸ್ ಇದೆ, ಅಲ್ಲೇ ಹಿಡಿತೀನಿ ಅಂತ ಹೇಳಿದ್ರೆ ಆಗಲ್ಲ. ಎಗೇನ್ ಅಲ್ಲೂ ಔಟ್ ಆಫ್ ದ ಮನಿನ ಮಾಡಬೇಕು, ರೌಂಡ್ ಲೆವೆಲ್ಲು 10 ನೋಡ್ಕೊಂಡೇ ಮಾಡಬೇಕು, ಹೆಡ್ಜೆ ಮಾಡಬೇಕು. ಬಟ್ ಕಂಪ್ಯಾರಿಟಿವ್ಲಿ ಸೆಲ್ ಮಾಡುವಂಥದ್ದು ಈಸಿ ಇದೆ. ಈಗ 23,200 ನೋಡಿ, 23,200 ಇವಾಗ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ ಮಾರ್ಕೆಟು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ, ಸೊ ಆಲ್ಮೋಸ್ಟ್ ಇವಾಗ ನೋಡಿ ಆ ಟ್ರೆಂಡ್ ಲೈನ್ ಏನಿತ್ತು నేను ಹಾಕೊಂಡು ಹೋಗಿದ್ವಿ ಹೋದ್ವಾರ, ಅಲ್ಲಿಗೆ ಬಂದು ಟೆಸ್ಟ್ ಆಗಿಬಿಟ್ಟಿದೆ ಇವಾಗ. ಒಂದು ನಿಮಿಷ. ಸೊ ಇಲ್ಲಿ ನೋಡಿ ಈ ಟ್ರೆಂಡ್ ಲೈನ್ಗೆ ಬಂದು ಟೆಸ್ಟ್ ಆಗಿದೆ. ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಈ ಟ್ರೆಂಡ್ ಲೈನ್ ಯಾವಾಗಿಂದ ಹಾಕೊಂಡಿರುವಂಥದ್ದು, ಇದು ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನು. ನಿಮಗೆ ನೆನಪಿದೆಯೋ ಇಲ್ವಾ ನೋಡಿ, ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಇದು. ಸೊ ಸುಮಾರು ಸಲ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಸೊ ಕೋವಿಡಲ್ಲಿ ಅದೇನು ಫಾಲ್ ಆಗಿತ್ತಲ್ಲ, ಅಲ್ಲಾದ್ಮೇಲೆ ನೋಡಿ ಇಲ್ಲೊಂದು ಸಲ ಅಟೆಂಪ್ಟ್ ಆಯಿತು 2022ರಲ್ಲಿ, ಅಲ್ಲಿಂದ ಸಪೋರ್ಟ್ ತೊಗೊಂಡೋಯ್ತು. ಯಾವಾಗ ಈ ಝೋನಿಗೆ ಬಂದಿದೆಯೋ ಅಲ್ಲೆಲ್ಲ ಸಪೋರ್ಟ್ ಹೊಡಿತು. ಫಾರ್ ದ ಫಸ್ಟ್ ಟೈಮ್ ಅಲ್ಲಿಂದ ಆಚೆ ಬಂದಿತ್ತು. ಏನು ಮಾತಾಡಿದ್ವಿ, ಇದೊಂದು ನ್ಯಾರೋ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ, ಇಷ್ಟು ದೊಡ್ಡದು ಏನಾದ್ರು ಒಂದು ಕರೆಕ್ಷನ್ ಬಂದ್ಬಿಡುತ್ತಾ ಇಲ್ಲಿ ಅಂತ ಮಾತಾಡಿದ್ವಿ. ಆದರೆ ಏನಾಯ್ತು, ಇಮಿಡಿಯೇಟಾಗಿ ವಾಪಸ್ಸು ಬ್ಯಾಂಕ್ ನಿಫ್ಟಿ ರಿಕವರಿನ ಕೊಟ್ಟಿದೆ. ಸೊ ಇದು ಯಾಕೆ ಈ ಥರ ಆಗ್ತಾ ಇರ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ ಅಂದರೆ, ನಿಫ್ಟಿ ಚೆನ್ನಾಗಿ ಜಿಗಿದ ಮೇಲೆ ಎಲ್ಲ ಹೋಯಿತು. ಆದರೆ ಬ್ಯಾಂಕ್ ನಿಫ್ಟಿ ನೋಡಿ ಪಾಡ್ ನೋಡಿ ಇಲ್ಲಿ ಯಾವಾಗಿಂದ, ಇದು ಜೂನಿಂದ ಈ ವರ್ಷ ಆಲ್ಮೋಸ್ಟ್ ಇನ್ನೇನು ಜೂನ್ ಬರುತ್ತೀಗ, ಅಷ್ಟಾದ್ರೂ ಕೂಡ ನಾವು ಈ ರೇಂಜನ್ನು ದಾಟೋಗೋಕ್ಕಾಗಿಲ್ಲ ರೀ. 54,000 ದಾಟೋಗೋಕ್ಕಾಗಿಲ್ಲ. ಕೆಳಗಡೆ 48,000. ಒಂದು 6,000 ಝೋನಲ್ಲಿ 6 ತಿಂಗಳಿಗಿಂತಲೂ ಜಾಸ್ತಿ ಕಾಲ ನಾವು ಕಚ್ಕೊಂಡಿದ್ದೀವಿ. ಇದೇ ನೀವು ಮಂತ್ಲಿ ಕ್ಯಾಂಡಲಲ್ಲಿ ನಿಫ್ಟಿ ನೋಡೋ ಹೋಗಿ, ನಿಫ್ಟಿನಲ್ಲಿ ಆ ಥರ ಆಗಿಲ್ಲ. ನಿಫ್ಟಿನಲ್ಲಿ ಸಾಕಷ್ಟು ವೇರಿಯೇಷನ್ ಆಗಿದೆ ನೋಡಿ. ಇಲ್ಲಿ ಆಲ್ ಟೈಮ್ ಆಗೋಯ್ತು, ಅಲ್ಲಿಂದ ಕೆಳಗಡೆ ಬಂತು. ಯಾಕೆಂದರೆ ನಿಫ್ಟಿಗೆ ಸಾಕಷ್ಟು ಬೇರೆ ಬೇರೆ ಇಂಡೆಕ್ಸ್ಗಳು
ಇಂಡೆಕ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಬಟ್ ಬ್ಯಾಂಕ್ ನಿಫ್ಟಿ ಆ ಥರ ಮೂವ್ನ ಕೊಟ್ಟೇ ಇಲ್ಲ ಇನ್ನು. ಸೊ ಬ್ಯಾಂಕ್ ನಿಫ್ಟಿ ಈಗ ತಿರ್ಗಾ ಆಲ್ ಟೈಮ್ ಹೈಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಯಾಕೆಂದರೆ ದೊಡ್ಡದಾದಂಥ ಬಸ್ ಸ್ಟ್ಯಾಂಡ್ ಮಾಡಿದೆ. ಈ ಒಂದು ಲೆವೆಲ್ನ ಬಿಟ್ಟು ಕೆಳಗಡೆ ಬರೋಕ್ಕೆ ಆಗಿಲ್ಲ. ಅಂದರೆ ಯಾವುದು ಎಲೆಕ್ಷನ್ ಟೈಮಲ್ಲಿ ಮಾಡಿದಂಥದ್ದು. ಈಗ ಏನು ಆಗ್ತಾ ಇರೋದು ಇದು ಸ್ಟಿಲ್ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ಲೇ, ಮಂತ್ಲಿ ಕ್ಯಾಂಡಲ್ ಆಗ್ತಿರೋಂಥ ಇಂಟರ್ನಲ್ ಕ್ಯಾಂಡಲ್ಲು. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿಂದ ಅಪ್ಪಿತಪ್ಪಿ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಬಸ್ ಸ್ಟ್ಯಾಂಡ್ ಥಿಯರಿ ಪ್ರಕಾರ ನಮ್ಗೆ ಏನಾಗಬೇಕು, 6,000 ಪಾಯಿಂಟ್ಗಳು ಮತ್ತೆ ತಿರ್ಗಾ ಮೇಲೆ ಹೋಗಬೇಕು. ಆಗ ಅದು ನಿಫ್ಟಿನೂ ಆಲ್ ಟೈಮ್ ಹೈಗೆ ತಗೊಂಡು ಹೋಗ್ಬೋದು. ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಅಂತ ಹೇಳ್ತಾ ಇರೋದು. ಅಕಸ್ಮಾತ್ ಈ ಝೋನ್ನ ಮತ್ತೆ ವಾಪಸ್ ಕೆಳಗಡೆ ಬಂತು ಅಂತಂದರೆ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರೋದು, ಒಂದು ವರ್ಷ ಆಲ್ಮೋಸ್ಟ್ ನಿಂತಿರೋಂಥದ್ದು, ಒಂದು ದೊಡ್ಡದಾದಂಥ ಫಾಲ್ ಬರುತ್ತೆ. ಸೊ ಒಂದು ದೊಡ್ಡ ಮೂಮೆಂಟು ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಈಗ ಆಗಿರೋದನ್ನೇ ದೊಡ್ಡ ಮೂಮೆಂಟು ಇಷ್ಟೊಂದು ಬಿದ್ದಿತ್ತಲ್ಲ ಅಂತ ಅಂದ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಮೂಮೆಂಟು ಬರೋ ಥರ ಸಾಧ್ಯತೆ ಚಾರ್ಟಲ್ಲಿ ಬಸ್ ಸ್ಟ್ಯಾಂಡು ಹೇಳ್ತಾ ಇದೆ. ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಸೊ ಇವಾಗ ಸದ್ಯಕ್ಕೆ ವಾಪಸ್ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ 52,000 ಅಲ್ಲೇ ತಲೆ ಮೇಲಿರುವಂಥ ರೆಸಿಸ್ಟೆನ್ಸು. ಅದ್ರ ಮೇಲ್ಗಡೆ ಹೋಯ್ತು ಅಂತಂದರೆ ನೋಡಿ 52,000, ಯಾಕಂದರೆ ಆ ಪರ್ಪಲ್ ಲೈನ್ ಅಲ್ಲಿಗೆ ಬಂದುಬಿಡುತ್ತೆ, ಹತ್ತಿರ 52,000ಕ್ಕೆ ಬಂದುಬಿಡುತ್ತದು. ಸೊ 52,000ನ ದಾಟ್ತೀವಿ ಅಂತಂದರೆ ನೋಡ್ತಾ ಹೋಗೋಣ. ಎವ್ರಿ 500 ಪಾಯಿಂಟ್ಸಲ್ಲಿ ಹುಷಾರಾಗಿ ಮೆಲ್ಲಗೆ ಹೆಜ್ಜೆ ಇಟ್ಕೊತ ಹೋಗಬೇಕು ನಾವು. ಯಾಕೆಂದರೆ ತಿರ್ಗಾ ಆಲ್ ಟೈಮ್ ಹೈ ಝೋನ್ ಹತ್ತಕ್ಕೆ ಬರ್ತಾ ಇರ್ತೀವಿ. ಸೊ ನೋಡೋಣ 52,000ನ ಕ್ರಾಸ್ ಆಯಿತು ಅಂತಂದರೆ ನೋಡಿ 52,000 ಕ್ಲೀನಾಗಿ ಇಲ್ಲಿ ರೆಸಿಸ್ಟೆನ್ಸ್ ತರೋದು ಕಾಣಿಸ್ತಾ ಇದೆ. ಇಲ್ಲಿ 52,000 ಕ್ರಾಸ್ ಆಯಿತು ಅಂದರೆ ನಾವು 52,500 ಆ ಥರ ಎವ್ರಿ 500 ಪಾಯಿಂಟ್ಸ್ ನಾವು ಟ್ರ್ಯಾಕ್ ಮಾಡ್ಕೊತ ಹೋಗ್ಬೋದು. ಏನು ಮಾಡುತ್ತೆ ಅಂತ ನೋಡೋಣ. ಜೋರಾಗಿ ಬಿದ್ದಿದ್ದಂಥ ಝೋನ್ ಇಲ್ಲಿಂದನೇ ದಪ್ಪ ಅಂತ ಬಿದ್ದಿದ್ದು 54,000 ಆ ಝೋನಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಈಗ ಅಲ್ಲಿಗೆ ವಾಪಸ್ಸು ರಿಕವರಿ ಬಂದು ಅಲ್ಲಿಗೆ ಮುಟ್ಟೋ ಟೈಮ್ ಬಂದಿದೆ. ಈ ಝೋನ್ಗಳನ್ನ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಸೊ ಇದೆಲ್ಲ ಏನಾಗಿರುತ್ತೆ, ಈಗ ಬಂದ್ರೂ ಕೂಡ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ವಾರದಿಂದ ಸಖತ್ತಾಗಿ ಮೂವ್ಮೆಂಟ್ ಬಂದಿದೆ. ಹಾಗಂತ ನಾನು ಇಮಿಡಿಯೇಟಾಗಿ ಮತ್ತೆ ಪಿ ಬೈ ಮಾಡೋದು ಆ ಥರ ಅಂತಲೂ ಹೇಳ್ತಾ ಇಲ್ಲ. ಆದರೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಮತ್ತೆ ಈ ಥರ ಸಿಕ್ತು ಅಂತಂದರೆ ಇದೇ ರೀತಿಯಾಗಿ ಮತ್ತೆ ಬುಲ್ಲಿಶ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗುವಂಥ ಸಾಧ್ಯತೆ ಕಮ್ಮಿ ಆಗ್ತಾ ಹೋಗ್ಬೋದು. ನಾಳೆ ನಾಡಿದ್ದು ಆಚೆ ನಾಡಿದ್ದು ಎಕ್ಸ್ಪೈರಿ ತನಕ ದಿನಗಳಲ್ಲಿ ಅದನ್ನ ನಾವು ಮರೆಯೋಕ್ಕೆ ಹೋಗಬಾರ್ದು. ಇಂಡಿಯಾ ವಿಕ್ಸು ಹೇಳ್ತಾ ಇದೆ ನೋಡಿ, ಇಂಡಿಯಾ ವಿಕ್ಸ್ ಆಲ್ರೆಡಿ ವಾರ್ನಿಂಗ್ ಕೊಟ್ಬಿಟ್ಟಿದೆ. ಇವತ್ತು 13.7 ಹೋಗಿದೆ. ಯಾಕೆ ಹೋಗಬೇಕಾಗಿತ್ತು? ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ಮೇಲ್ಗಡೆ ಹೋಗೋದಿತ್ತು ಅಂತಂದಿದ್ರೆ ಇಷ್ಟು ಮೇಲ್ಗಡೆ ಇಂಡಿಯಾ ವಿಕ್ಸ್ ಹೋಗಬಾರ್ದಾಗಿತ್ತು. ಇವತ್ತು ಹೇಗೇನು ಹೇಳ್ತಾ ಇದ್ದೀನಿ, ಇದು ವಾರ್ನಿಂಗ್ ಸೈನ್ ಇಂಡಿಯಾ ವಿಕ್ಸ್ ಕೊಡ್ತಾ ಇರೋಂಥದ್ದು. ನಾಳೆ ಆ ಥರ ಏನಾರು ಆಯಿತು, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಸೆಲ್ಲಿಂಗ್ ಬಂತು ಅಂದರೆ ನೀವೇ ಕಮೆಂಟ್ ಮಾಡೋರಂತೆ. ಬಟ್ ಸದ್ಯಕ್ಕೆ ಇಂಡಿಯಾ ವಿಕ್ಸ್ ಕೂಡ ಅಪ್ ಆಗಿದೆ. ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ತಿರ ಬರ್ತಾ ಇದೆ. ಇನ್ನೂ ತುಂಬ ಬುಲ್ಲಿಶ್ ವ್ಯೂ ಇಟ್ಕೊಂಡಿರುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲದನ್ನು ಕೊಡಬೇಕಾ? ಇಲ್ಲ, ಹಂಗೆ ಹೇಳ್ತಾ ಇಲ್ಲ. ಯಾಕಂತಂದರೆ ಮಂತ್ಲಿ ಕ್ಯಾಂಡಲ್ ನೋಡಿ, ಇದು ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಮಾಡ್ತಾ ಇದೆ ನಿಫ್ಟಿ. ಈ ತಿಂಗಳು ಇನ್ನೂ ಮುಗಿದಿಲ್ಲ, ಬಟ್ ಆಲ್ಮೋಸ್ಟ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಮಾಡ್ತಾ ಇದೆ. ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ಬೋದು. ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇಂಪಾರ್ಟೆಂಟ್ ಝೋನು ಅವಸರ ಮಾಡ್ಕೊಳಂಗಿಲ್ಲ. ಹಾಗಂತ ಏಕ್ದಮ್ ಒಂದೇ ಥರ ನಾವು ಮೈಂಡ್ ಸೆಟ್ ಇಟ್ಕೊಂಡ್ರೂ ಕೂಡ ಆಗ್ತಾ ಹೋಗೋದಿಲ್ಲ. ಸೊ ಅದಲ್ಲದೆ ನಾಳೆ ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಕ್ವಿಕ್ಕಾಗಿ ಅದನ್ನ ಮಾತಾಡ್ಕೊತ ಬರೋಣ. ಸೆನ್ಸೆಕ್ಸಲ್ಲಿ ನೋಡಿ ನೋ ಬ್ರೈನರ್ ಝೋನ್ ಅಂದರೆ ನನ್ನ ಪ್ರಕಾರ ನಾಳೆ ಸೆನ್ಸೆಕ್ಸಿಗೆ 76,000ದಿಂದ 79,000 ಈ ರೇಂಜಲ್ಲಿ ಸ್ಟ್ರಾಡಲು ಏನು ಸ್ಟ್ರಾಂಗಲ್ ಮಾಡಿಕೊಂಡ್ರೆ 79,000ದಿಂದ 76,000 ಅದು ಸೇಫ್ ಝೋನ್ ಇದೆ. ಅಂದರೆ ಮೇಲ್ಗಡೆ ಒಂದು ಸರಿಸುಮಾರು 1,000 ಪಾಯಿಂಟ್, ಕೆಳಗಡೆ ಒಂದು 2,000 ಪಾಯಿಂಟೇ ಹೇಳ್ತಾ ಇದ್ದೀನಿ ನಾನು, 76,000. ಸೊ ಈ ಝೋನ್ ಯಾಕೆಂತಂದರೆ ಇಲ್ಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್. ಆದರೆ ಅದಕ್ಕಿಂತ ಮುಂಚೆನೇ ನಮಗೆ 78,000ದಲ್ಲಿ ರೆಸಿಸ್ಟೆನ್ಸ್ ಇರೋ ಥರ ಕಾಣಿಸ್ತಾ ಇದೆ. ಬಟ್ 79,000ಕ್ಕಿಂತ ಕೆಳಗಡೆ ಹೋಗ್ಬಿಡಿ. ಯಾಕೆಂದರೆ ಸೆನ್ಸೆಕ್ಸು ತುಂಬ ವಾಲಟೈಲ್ ಇಂಡೆಕ್ಸ್ ಆಗಿರುತ್ತೆ. ಎಲ್ಲದಕ್ಕಿಂತ 1,000 ಪಾಯಿಂಟ್ಗಳು ಹಿಂಗೆ ಬೆರಳು ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ಬಂದುಬಿಡುತ್ತೆ ಸೆನ್ಸೆಕ್ಸಲ್ಲಿ. ಹಾಗಾಗಿ ಮೇಲ್ಗಡೆ ಹೋಯಿತು ಅಕಸ್ಮಾತ್ ನಾಳೆ ಅಂತಂದರೆ ಈ ಝೋನ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಹೋಗ್ಬೋದು, ವಿಚ್ ಇಸ್ ನಿಯರ್ ಬೈ 79,000 ಲೆವೆಲ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಇಲ್ಲೇ ಏನಾದ್ರು ಓಪನ್ ಆಯಿತು, ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಅದು ಪಕ್ಕಾ ಟ್ರಿಕ್ಕಿ ಝೋನು ನಾಳೆ. ಸೊ ಆವಾಗ ನಾವು ಒಂದು 76,000ದಿಂದ ಅದೇನು ಓಪನಿಂಗ್ ಆಗುತ್ತೋ ಅಲ್ಲಿಂದ 76,000ದಿಂದ 79,000 ಇಲ್ಲಿ ಹಂತವಾಗಿ ನಿಧಾನಕ್ಕೆ ನೋಡಿಕೊಂಡು ಹತ್ತಿರ ಮಾಡ್ಕೊತಾ ಬರಬೇಕಾಗುತ್ತೆ. ಪೊಸಿಷನ್ಗಳನ್ನ ಆ ರೀತಿಯಾಗಿ ಪ್ಲಾನ್ ಮಾಡ್ಕೊತಾ ಹೋಗಬೇಕು. ಸೊ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅವಾಗ ನೋಡೋಣ. ನೀವು ಖಂಡಿತವಾಗ್ಲೂ 78,000 78,500 ಆ ಝೋನ್ಗಳನ್ನು ಸಿನ ಸೆಲ್ ಮಾಡ್ತಾ ಹೋಗ್ಬೋದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ. ಸೊ ಆ ಥರ ಪಾಸಿಬಿಲಿಟಿ ಇದೆ. ನಾಳೆ ನನ್ನ ಪ್ರಕಾರ ಒಂದು ರೇಂಜ್ ಬೌಂಡ್ ಆಗಿರುವಂಥ ಎಕ್ಸ್ಪೈರಿನ ಆಗುತ್ತೆ ಅಂತ ಅನ್ಕೊತೀನಿ. ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಒಂದು ಸೆಲ್ ಆಫ್ ಬಂದ್ಬಿಟ್ಟು ಈ ರೇಂಜ್ ಒಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ತಪ್ಪು ಕೂಡ ಇರ್ತಾ ಹೋಗ್ಬೋದು. 76,000ದಲ್ಲಿ ಕ್ಲಿಯರಾಗಿ ಸಪೋರ್ಟ್ ಕಾಣಿಸ್ತಾ ಇದೆ. 79,000ದಲ್ಲಿ ಕ್ಲಿಯರಾಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ತುಂಬ ಏನಾದ್ರು ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಅದೊಂಚೂರು ಮೇಲ್ಗಡೆ ಜಂಪ್ ಮಾಡ್ಕೊಳ್ಳಿ. ಒಂದು 500 ಪಾಯಿಂಟ್ 600 ಪಾಯಿಂಟ್ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ 79,000ದಲ್ಲಿ ಇರೋದು ಯಾಕೆ ರಿಸ್ಕ್ ತಗೋಬೇಕು? 79.5 ಸಿನೂ ಕೂಡ ಸೆಲ್ ಮಾಡ್ತಾ ಹೋಗ್ಬೋದು. ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊತ ಹೋಗ್ಬೋದು. ಸೊ FIಗಳದ್ದು ಡೇಟಾ ಬಂತಾ ಗೊತ್ತಿಲ್ಲ ನನಗೆ, ನೋಡ್ಕೊಂಬರೋಣ FI ಡೇಟಾ ಏನಾದ್ರು ಬಂದಿದೆಯಾ ಅಂತ. ಕ್ಯಾಶ್ ಮಾರ್ಕೆಟಲ್ಲಿ ಯಾವತ್ತಿದು? ಇವತ್ತು 24 ಮಾರ್ಚು ಡೈಲಿ ಕ್ಯಾಂಡಲ್ಗೆ ಹೋಗ್ತೀನಿ. ಬಂದಿದೆಯಾ FI ಡೇಟಾ? ಬಂದಿದೆ. ಸೊ 3,000 ಕೋಟಿ ಬೈ ಮಾಡಿದ್ದಾರೆ. DIಗಳು ಖಾಲಿ 99 ಕೋಟಿ ಬೈ ಮಾಡಿದ್ದಾರೆ ಇವತ್ತು. ಆದರೆ FIಗಳು 3,000 ಕೋಟಿ ಬೈ ಮಾಡಿದ್ದಾರೆ. ಇದು ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಇದು ಒಂದು ಪ್ರಾವಿಷನಲ್ ಡೇಟಾ ಆಗಿರುತ್ತೆ. ಇದು ಸೆಬಿ ಡೇಟಾ ಆಗಿರೋದಿಲ್ಲ. ಅಂದರೆ ದಿನ ಮುಗಿಯೋಷ್ಟೊತ್ತಿಗೆ ಬ್ರೋಕರ್ಗಳು ಅವ್ರದ್ದೊಂದು ID ಅಂತ ಇರುತ್ತೆ. FIಗಳಿಗೆ ಒಂದು ID, ಯುನಿಕ್ ID ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡ್ಬೋದು. ಇದು FIಗಳೇ ಆರ್ಡರ್ ಪ್ಲೇಸ್ ಮಾಡಿರೋದು ಅಂತ. ಅದರ ಆಧಾರದಲ್ಲಿ ಅವರು ಅದನ್ನ ಹೇಳಿರ್ತಾರೆ. ಆದರೆ ಆ್ಯಕ್ಚುಯಲ್ ಸೆಬಿಗೆ ರಿಪೋರ್ಟ್ ಆದಾಗಲೇ ಬರುವಂಥದ್ದು. ಆ ಡೇಟಾ ಸ್ವಲ್ಪ ಲೇಟಾಗಿ ಬರುತ್ತೆ. ಇದ್ರ ಬಗ್ಗೆ ನಾನು ಕರೆಕ್ಟಾಗಿ FI
FIDA ಡೇಟಾ ನೋಡೋದು ಯಾವ ರೀತಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಅದು ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ನ್ಯೂಸ್ಗಳು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಕಮೋಡಿಟಿ ನೋಡ್ಕೊಂಡು ಬಂದ್ಬೋಣ ಒಂದ್ಸಲ. ಗೋಲ್ಡು ಆಸ್ ಯೂಶುವಲ್ ಕೆಳಗಡೆ ಬರ್ತಾ ಇದೆ, ಬರಲಿ 86,000 ಬರುತ್ತೆ, ಬರಲಿ, ಆಮೇಲೆ ನೋಡೋಣ ಏನು ಮಾಡುತ್ತೆ ಅಂತ ಗೋಲ್ಡು, ಯಾಕಂದರೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದೆ. ಅದೇ ರೀತಿಯಾಗಿ USD INR ಮತ್ತೆ ಬಿದ್ದಿದೆ. USD INR ಇದು ಸ್ವಾಗತಾರ್ಹ ಬೆಳವಣಿಗೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವಿಟಿನ ಆಲ್ರೆಡಿ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸ್ ನೋಡ್ತಾ ಬರೋದಾದ್ರೆ ಇನ್ನೂ ಡಾಲರ್ ಇಂಡೆಕ್ಸು 103 ಇದೆ. ಇದು ಬರೀ ರುಪಿ ಮೇಲಲ್ಲ, ಇದು ನಾನಾಗಲೇ ಹೇಳ್ದಂಗೆ ಇದು ಜಪಾನ್ ಕರೆನ್ಸಿ, ಕೆನಡಾ ಕರೆನ್ಸಿ, ಸ್ವಿಟ್ಜರ್ಲ್ಯಾಂಡ್ ಕರೆನ್ಸಿ, ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು 102ಕ್ಕಿಂತ ಕೆಳಗಡೆ ಬಂತು ಅಂದರೆ ಗ್ಲೋಬಲಿ ಡಾಲರ್ ಎದುರುಗಡೆ ಬೇರೆ ಕರೆನ್ಸಿಗಳು ಸ್ಟೇಬಲ್ ಆಗ್ತಾ ಇದೆ ಅಂತ, ಆಗ FIಗಳು ಎಲ್ಲ ದೇಶದ ಕಡೆಗೂ ಸ್ವಲ್ಪ ಏನು ರೀತಿಯಪ್ಪ ಅವಕಾಶ ಅಂತ ವಾಪಸ್ಸು ಬರೋ ಸಮಯ ಬರ್ತಾ ಹೋಗುತ್ತೆ. ಆಲ್ರೆಡಿ ಇಂಡಿಯಾಗೆ ಬರ್ತಾ ಇದ್ದಾರೆ, ರಿಪೀಟೆಡ್ ಆಗಿ ಆಗ್ತಾ ಇದೆ. ಶುಕ್ರವಾರ ಬೈ ಮಾಡಿದ್ರು, ಇವತ್ತು ಬೈ ಮಾಡಿದ್ದಾರೆ, ಸೊ ಗುರುವಾರನೂ ಬೈ ಮಾಡಿದ್ರು ಅನ್ಸುತ್ತೆ. 18th ಮಾರ್ಚ್ ಏನೋ ಬೈ ಮಾಡಿದ್ರು. ಈ ತಿಂಗಳಲ್ಲಿ 3 ಸಲ ಬೈ ಮಾಡಿದ್ದಾರೆ. ನೋಡೋಣ ಇನ್ನೂ ಜಾಸ್ತಿ ಆಗಲಿ ಅದು ಅಂತ ಕೇಳ್ಕೊಳ್ಳೋಣ. ಅದೇ ರೀತಿಯಾಗಿ ಸಿಲ್ವರಲ್ಲಿ ಕರೆಕ್ಷನ್ ಆಗಿದೆ, ಒಳ್ಳೆ ರೀತಿಯಾದ ಕರೆಕ್ಷನ್ ಆಗ್ತಾ ಇದೆ. 96,000ದಲ್ಲಿ ಒಂದು ಸಪೋರ್ಟ್ ಇದೆ. 96,000 ಏನು ಮಾಡುತ್ತೆ ಅಂತ ನೋಡೋಣ. ಅದನ್ನೇ ಕೆಳಗಡೆ ಬರ್ತಾ ಹೋಯ್ತು ಅಂದರೆ 90,000 ಲೆವೆಲ್ಗಳು ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು ಸಿಲ್ವರಲ್ಲಿ 1 kg. ಅದೇ ರೀತಿಯಾಗಿ ಕ್ರೂಡು ಆಸ್ ಎಕ್ಸ್ಪೆಕ್ಟೆಡ್ ನೋಡಿ, ಕ್ರೂಡು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಒಂದು 6,000 ಮೇಲ್ಗಡೆ ಹೋಗ್ಬೋದು ಈ ತಿಂಗಳು ಅಂತ ಹೇಳಿದ್ದೀನಿ ಏಪ್ರಿಲಲ್ಲಿ. ನೋಡೋಣ ಅದೇ ರೀತಿ ಆಗೋ ಥರ ಬೆಳವಣಿಗೆ ಕಾಣಿಸ್ತಾ ಇದೆ. ಉಕ್ರೇನ್ ರಷ್ಯಾದು ಯುದ್ಧ ನಿಲ್ಲತ್ತೆ ಮತ್ತೊಂದು ಅಂತ ಹೇಳ್ತಾರೆ, ಏನು ಮಾಡೋ ಥರ ಕಾಣಿಸ್ತಾ ಇಲ್ಲ. ಬಾಂಬು ಅದು ಇದು ಹಾಕೊಂತಾನೆ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸು ಈ ಝೋನ್ನ ಬಿಟ್ಟು ಬರಲೋ ಬಿಡುವ ಅಂತ ಇನ್ನೂ ಹೇಳ್ತಾ ಇದೆ. ಐ ಥಿಂಕ್ ಇವತ್ತು ಎಕ್ಸ್ಪೈರಿ ಆಗಿತ್ತು, ಇವತ್ತು ಎಕ್ಸ್ಪೈರಿ ಇದರಲ್ಲಿ. ಸೊ ನಾಳೆಯಿಂದ ಫ್ರೆಶ್ ಎಕ್ಸ್ಪೈರಿ ಶುರು ಆಗ್ತಾ ಹೋಗುತ್ತೆ. ಅದಲ್ಲದೆ ಸ್ಟಾಕ್ ಅನಾಲಿಸಿಸ್ ಬಗ್ಗೆ ನಾನು ಒಂದು ಸ್ಟಾಕನ್ನು ತಗೊಂಡು 3 months ಓಲ್ಡ್ ಡೇಟಾ ಇಟ್ಕೊಂಡು ವಿಡಿಯೋ ಮಾಡಿದ್ದೆ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ಕೆಲವೊಂದು ಸ್ಟಾಕ್ಗಳ ಬಗ್ಗೆ ಕಮೆಂಟ್ ಮಾಡಿ ಕೇಳಿದ್ರೆ ಸಾಧ್ಯವಾದಾಗ ಅದನ್ನ ಯಾವ್ದಾದ್ರು ವೀಕೆಂಡಲ್ಲಿ ಅದ್ರ ಬಗ್ಗೆ ಅನಲೈಸ್ ಮಾಡ್ತಾ ಹೋಗೋಣಂತೆ. ಸೊ ಇವತ್ತಿನ ನ್ಯೂಸ್ ಸೆಕ್ಷನ್ ಅಂತ ನೋಡೋದಾದ್ರೆ FIಗಳು ಯಾಕೆ ಬರ್ತಾ ಇದ್ದಾರೆ ಹಾಗಾದರೆ? ಒಂದು ರುಪಿ ಅಪ್ರಿಷಿಯೇಟ್ ಆಗ್ತಾ ಇದೆ, ಡಾಲರ್ ಸ್ವಲ್ಪ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಇವಾಗ ಒಂದು ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಇಂಡಿಯನ್ ಮಾರ್ಕೆಟು, ಹಾಗಾಗಿ ಆಪರ್ಚುನಿಟಿ ಅಂತ ಎದುರು ನೋಡ್ತಾ ಇದ್ದಾರೆ. ಖಂಡಿತ ಇರ್ಬೋದು, ಅದು ಒಂದು ರೀಸನ್ ಇರ್ಬೋದು. ಇನ್ನೊಂದು ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಇನ್ವೆಸ್ಟರ್ಸ್ಗೆ ಡಿಸ್ಕ್ಲೋಸ್ ಮಾಡೋದು ಅಂತ ಇರುತ್ತೆ. ಯಾವುದೋ ಒಂದು ಗ್ರೂಪ್ ಆಫ್ ಕಂಪನಿ, ಈಗ ರಿಲಯನ್ಸ್ ಗ್ರೂಪ್ ಆಫ್ ಕಂಪನಿ, ಟಾಟಾ ಗ್ರೂಪ್ ಆಫ್ ಕಂಪನಿ, ಅದಾನಿ ಗ್ರೂಪ್ ಆಫ್ ಕಂಪನಿ, ಈ ಥರ ಇದೆ ಅಲ್ವಾ. ಒಂದು ಗ್ರೂಪ್ ಆಫ್ ಕಂಪನಿನಲ್ಲಿ 50%ಗಿಂತ ಜಾಸ್ತಿ ಸ್ಟೇಕನ್ನು ಅವ್ರು ತಗೊಂಡಿದ್ದಾರೆ ಅಂದರೆ ಅವರು ಖಂಡಿತವಾಗ್ಲೂ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಯಾಕೆಂತಂದರೆ ಇದು ಫಾರಿನ್ ಎಂಟಿಟಿ ಯಾವುದೋ ಒಂದು ಇಲ್ಲಿ ಇಂಡಿಯನ್ ಒಂದು ಕಂಪ್ನಿನ ಟೇಕ್ ಓವರ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸೆಬಿ ಆ ಗೈಡ್ಲೈನ್ಸ್ ಇಟ್ಟಿದೆ. ಅದ್ರ ಜೊತೆಗೆ 25,000 ಕೋಟಿಗಿಂತನೂ ಜಾಸ್ತಿ ಯಾವುದೋ ಒಂದು AUM ಅಲ್ಲಿ ಅವರ ಸ್ಟೇಕ್ನ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕು ಅಂತ ಇತ್ತು. ಆ ಲಿಮಿಟನ್ನು ಈಗ 25,000 ಕೋಟಿಯಿಂದ 50,000 ಕೋಟಿಗೆ ಜಾಸ್ತಿ ಮಾಡಿದ್ದಾರೆ. ಅಂದರೆ ಆಸ್ ಲಾಂಗ್ ಆಸ್ ಆ AUM ಅಲ್ಲಿ 50,000 ಕೋಟಿಗಿಂತನೂ ಜಾಸ್ತಿ ಇವ್ರದ್ದು ಹೂಡಿಕೆ ಇದೆ ಅಂದರೆ ಮಾತ್ರ ಡಿಸ್ಕ್ಲೋಸ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಂತ ರೂಲ್ಸ್ ಬಂದಿದೆ. ಇನ್ನು FIಗಳು ಲೈಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಸುಮಾರಲ್ಲಿ ಅವರು ಡಿಸ್ಕ್ಲೋಸ್ ಮಾಡದಲ್ಲೇ ಒಂದು ಸೈಜಬಲ್ ಕ್ವಾಂಟಿಟಿನ ಇವಾಗ ಹೋಲ್ಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಮೇಲಿನ GSTನ ತೆಗೆದಾಕ್ತಾರಾ ಅಂತ ಅದು ಈಗಲೂ ಕೂಡ ನಡೀತಾ ಇದೆ. ತೆಗೆದಾಕ್ತಾರೆ ಅಂದರೆ GSTನ 18%ಇಂದ 5%ಗೆ ಇಳಿಸ್ತಾರ ಅಂತ. ಅದು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಇದೆಲ್ಲದ್ರದ್ದು ಇಳಿಸಿದ್ರೆ ತುಂಬ ಒಳ್ಳೆಯದು. ಇನ್ನೂ ಕೂಡ ಮಾಡ್ತಾರಾ ಅಂತಿದೆ. GST ಕೌನ್ಸಿಲ್ ಮೀಟ್ ಹತ್ರ ಬರೋದಿದೆ, ಅದರಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನೊಂದು ನೋಡಿ, ಈ ಮಾರ್ಜಿನ್ ಕಾಲ್ ಅಂತ ಆಗಿದೆ ಇವಾಗ ಗೋಲ್ಡ್ ಮೆಟಲ್ ಲೋನಿಗೆ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು ಜ್ಯುವೆಲರ್ಸಿಗೆ ಆಗಿರುವಂಥದ್ದು. ಏನಿದು ಮಾರ್ಜಿನ್ ಕಾಲ್ ಆಯಿತು ಅಂತಂದರೆ, ಈಗ ಜ್ಯುವೆಲರ್ಸ್ಗಳು ಏನು ಮಾಡ್ತಾರೆ, ಗೋಲ್ಡ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದೆ ಅಂತಂದರೆ ಅವರು ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಏನು ಮಾಡ್ತಾರೆ, ಒಂದು ನ್ಯಾಚುರಲ್ ಹೆಡ್ಜಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಬಾರ್ ಇಸ್ಕೊಂಡ್ಬರ್ತಾರೆ, ಗೋಲ್ಡ್ ಬಾರ್. ಸೊ ಗೋಲ್ಡ್ ಬಾರ್ನ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ಗೋಲ್ಡ್ ಮೆಟಲ್ ಲೋನ್ ಅಂತ ಕೊಡ್ತಾರೆ ಬ್ಯಾಂಕ್ನವರು. 180 ದಿನದ ಟೆನ್ಯೂರ್ ಇರುತ್ತದು. 180 ದಿನದಲ್ಲಿ ಆ ಗೋಲ್ಡ್ ಬಾರನ್ನು ತೊಗೊಂಬಂದು ಇವರು ಕರಗಿಸಿ ಆಭರಣ ಮಾಡಿ ಅದನ್ನ ಮಾರಾಟ ಮಾಡಿ ಆ ಟೈಮ್ಗೂ ಲಾಭ ಆಗಿರುತ್ತೆ. ಅದರಲ್ಲಿ ಮೇಕಿಂಗ್ ಚಾರ್ಜು ಮತ್ತೊಂದು ಎಲ್ಲ ಆ್ಯಡ್ ಮಾಡ್ತಾರೆ. ಜೊತೆಗೆ ಅಷ್ಟರಲ್ಲಿ ಗೋಲ್ಡು ಆಚೆ ಈಚೆ ಆದ್ರೂ ಕೂಡ ಇವರಿಗೆ ಒಂದು ಟೈಮ್ ಸಿಗುತ್ತಲ್ಲ, ಅಷ್ಟು ಟೈಮ್ ಸಿಕ್ಕಿರುತ್ತೆ, ಅದರಲ್ಲಿ ಪರ್ಚೇಸ್ ಮಾಡ್ಕೊಂಡು ಆಚೆ ಮಾಡ್ಕೋಬೋದು. ಸೊ ನ್ಯಾಚುರಲ್ ಹೆಡ್ಜಿಂಗ್ ಆಗುತ್ತೆ ಅಂತ ಆ ರೀತಿ ಮಾಡಿಕೊಂಡು ಆಮೇಲೆ ಬ್ಯಾಂಕಿಗೆ ಹೋಗ್ಬಿಟ್ಟು ಆ ಸಾಲನ ತೀರಿಸ್ತಾರೆ. ಈ ರೀತಿ ಮಾಡ್ಕೊಂಡ್ಬಂದಿದ್ದಾರೆ. ಇದು ಹಾಗಾದರೆ ಗೋಲ್ಡ್ ಮೆಟಲ್ ಲೋನ್ ಎಷ್ಟಿದೆ ಈ ಥರ ಜ್ಯುವೆಲರ್ಸ್ದು ಅಂತ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಸರಿ ಸುಮಾರು 120 ಟನ್ ಈ ರೀತಿಯಾಗಿ ಗೋಲ್ಡ್ ಮೆಟಲ್ ಲೋನ್ ಇದೆ. 120 ಟನ್ ಆಯಿತಾ, ಇಷ್ಟಿದೆ. ಈಗ ಇವರಿಗೆಲ್ಲ ಮಾರ್ಜಿನ್ ಕಾಲ್ ಶುರುವಾಗಿದೆ. ಮಾರ್ಜಿನ್ ಕಾಲ್ ಏನಕ್ಕೆ ಶುರುವಾಗಿದೆ ಅಂದರೆ, ಈಗ ಗೋಲ್ಡ್ ಬಾರ್ನ ಇಸ್ಕೊಂಡ್ಬಂದ್ಬಿಟ್ಟಿದ್ದಾರೆ, ಜ್ಯುವೆಲರಿ ಮಾಡ್ತೀವಿ ಅಂತ ಜ್ಯುವೆಲರಿನೂ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿದೆ, ಬರೀ ಡಿಸೆಂಬರಿಂದ ಜನವರಿಯಲ್ಲಿ ಒಂದು 14-15% ಅಪ್ ಮೂವ್ಮೆಂಟ್ ಆಗಿಬಿಟ್ಟಿದೆ ಯಾವುದು ಗೋಲ್ಡ್. ಈಗ ಡಿಮ್ಯಾಂಡ್ ಕಮ್ಮಿ, ಜನ ಪ್ರೈಸ್ ಜಾಸ್ತಿ ಆಗಿದೆ ಅಂತ ತಗೊಂತಿಲ್ಲ ಅಂತಂದರೆ ಇವರಿಗೆ ಅದನ್ನ ಆಭರಣ ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದನ್ನ ಮಾರಕ್ಕಾಗ್ತಾ ಇಲ್ಲ ಅಂದರೆ ಬ್ಯಾಂಕಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಸೊ ಮಾರ್ಜಿನ್ ಕಾಲ್ಗಳು ಶುರುವಾಗ್ತಾ ಹೋಗ್ಬೋದು. ಗೋಲ್ಡ್ ಮೆಟಲ್ ಲೋನ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಈಗ ಅವರು ಓಪನ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಒಂದು 180 ದಿನ ಟೈಮ್ ಸಿಗುತ್ತಲ್ಲ, ಆ ಟೈಮಲ್ಲಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ನೋಡೋಣ. ಬ್ಯಾಂಕ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಮುತ್ತೂಟ್ ಫೈನಾನ್ಸಿಂದನೂ ಕೂಡ ಒಂದು ವರದಿ ಬಂದಿತ್ತು. ಅವರು ಕೂಡ ಹೇಳಿದ್ದಾರೆ ಗೋಲ್ಡನ್ನು ಇಟ್ಬಿಟ್ಟು ಲೋನ್ ತೊಗೊಳೋದು ಕೂಡ ಇನ್ನೂ ಜಾಸ್ತಿ ಆಗ್ಬೋದು, ಇನ್ನೂ ಕಂಟಿನ್ಯೂಸ್ ಆಗಿ ನಾವು ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ ಅಂತ
ಹೇಳ್ತಾ ಇದ್ದಾರೆ. ಸೊ ಅದೊಂದು ನ್ಯೂಸು. ಇಜುಜು ಅಂತ ಒಂದು ವೆಹಿಕಲ್ ಇದೆ, ಪಿಕಪ್ ಗಾಡಿ ದೊಡ್ಡದು ನೋಡಿರ್ತೀರ ನೀವು. ಆ ಇಜುಜು ಪ್ರಮೋಟರ್ಗಳು ತಮ್ಮದು ಏನೇನಿದೆ ಸ್ಟೇಕ್ ಒಂದು 40-45% ಏನೋ ಇದೆ ಅದಷ್ಟು ಕೊಟ್ಬೋಣ ಅಂತ ಅನ್ಕೊತಾ ಇದ್ದಾರೆ ಅಂತ. ಲಿಸ್ಟೆಡ್ ಕಂಪನಿ ಇದು ಇಜುಜು. ಅದನ್ನು ಕೊಡ್ತೀನಿ ಅಂತ ಪಬ್ಲಿಕಲ್ಲಿ ಸೆಲ್ ಮಾಡೋಣ ಅನ್ನೋದನ್ನ M&M ನಾವು ತೊಗೊತೀವ್ರಿ ನಿಮ್ಮನ್ನ ಅಷ್ಟು ನಮಗೆ ಕೊಡಿ ಅಂತ ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿ. ಯಾಕಂದರೆ ಥಾರು ಮತ್ತೊಂದೆಲ್ಲ ಪವರ್ಫುಲ್ ವೆಹಿಕಲ್ ಮಾಡಿರ್ತಾರೆ. ಸೊ ಇಜುಜುನು ಥಾರ್ M&M ಏನಾದ್ರು ತಗೋಬೇಕು ಅಂತ ಏನಾದ್ರು ಮಾಡ್ತಾ ಇದ್ದಾರೆ, ಏನು ಕತೆ ಅಂತ ಗೊತ್ತಿಲ್ಲ. ಅದು ಒಟ್ಟಲ್ಲಿ ಪ್ರಮೋಟರ್ ಸ್ಟೇಕ್ ಅದು 50%ಗಿಂತ ಜಾಸ್ತಿ ಇರೋ ತನಕ ಅದು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಓನರ್ಶಿಪ್ ಹೋಯ್ತು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರದ್ದು 40% ಇದೆ ಅಂತ ಕೇಳ್ಪಟ್ಟೆ. ಬಟ್ ಅಷ್ಟವನ್ ಮೇಲೆ ಇನ್ನೊಂದು 5-6% ತಗೊಳೋದೇನೋ ದೊಡ್ಡ ವಿಚಾರ ಅಲ್ಲ M&Mಗೆ. ಸೊ ಅದು ಒಂದು ಮಾತು ನಡೀತಾ ಇದೆ ಅಂತ. ಇನ್ನು ಅಫಿಷಿಯಲ್ ಡಿಸ್ಕ್ಲೋಸರ್ ಬಂದಿಲ್ಲ, ಬರ್ಬೋದು ಅಂತ ಇವತ್ತು ನ್ಯೂಸಲ್ಲಿ ಸಿಕ್ಕಿತ್ತು. ಇದಿಷ್ಟು ಇವತ್ತಿನ ಚರ್ಚೆಗಾಗಿತ್ತು. ಈ ಎಫರ್ಟ್ಸ್ ಎಷ್ಟಾಗ್ತಾ ಇದೆ ಅಂತ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. 2025 ನಮ್ಮ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಏನು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅದ್ರ ಬಗ್ಗೆ ಲಿಂಕ್ ಕೊಡ್ತಾ ಇದ್ದೀನಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ ಯಾರಾದರೂ ಅಂತಂದರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ನಿಮಗೆ ಇನ್ನು GST ಸ್ಟ್ಯಾಶ್ ಆಯಿತು ಅಂದರೆ ಮುಂದಿನ ವರ್ಷದಿಂದ ಪ್ರೀಮಿಯಂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು 18% ಇರೋದು 5% ಅಂದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ನಾನು ಬಜಾಜ್ ಅಲಯನ್ಸ್ ಅವ್ರದ್ದು ಇನ್ಶೂರೆನ್ಸ್ ಫಾರ್ಮ್ನ ಕೊಡ್ತಾ ಇದ್ದೀನಿ. ಅದನ್ನ ನೀವು ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಚಾರ್ಜ್ ನೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.